ನಮಸ್ಕಾರ ವೀಕ್ಷಕರೇ, ನನಗೆ ಗುಲಾಬಿ ಗಿಡ ಈಗ ಒಣಗಿ ಹೋಗ್ತಾ ಐತಿ. ಅದರ ಎಲೆಗಳೆಲ್ಲ ಉದುರಿ ಬಿಟ್ಟಿದ್ದಾವೆ. ಆಮೇಲೆ ಅವು ಎಲೆಗಳೆಲ್ಲ ಬ್ರೌನ್ ಆಗಿಬಿಟ್ಟಿದ್ದಾವೆ. ಅದನ್ನು ಮತ್ತೆ ಚಿಗುವಾಗಿ ಹೇಗೆ ಮಾಡಬೇಕು, ಈ ಬಿಸಿಲಿನ ತಾಪದಿಂದ ಗಿಡಗಳನ್ನು ಹೇಗೆ ಕಾಪಾಡ್ಕೋಬೇಕು, ಅದರಲ್ಲಿ ಹೆಚ್ಚು ಹೆಚ್ಚು ಹೂಗಳನ್ನು ಹೆಂಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇದ್ದೀನಿ. ಅದನ್ನು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಈಗ ನಾನು ಮೊದಲನೇ ಕ್ರಮ ಏನು ಅನುಸರಿಸ್ತಾ ಇದ್ದೀನಿ ಅಂತಂದರೆ ಪ್ರೂನಿಂಗ್ ಮಾಡೋದು ಎಷ್ಟು ಒಳ್ಳೆಯದು, ಎಷ್ಟು ರೀತಿಯಲ್ಲಿ ಅದು ನಮಗೆ ಸಹಾಯ ಮಾಡ್ತೈತಿ. ಹಾಗೆಯೇ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದರ ಪ್ರತಿಯೊಂದನ್ನು ಮಾಹಿತಿಯನ್ನು ನಾನು ಈಗ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಪ್ರೊಫೈಲ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮ್ಗದು ಸಿಗುತ್ತೆ. ನೀವು ಅದನ್ನು ನೋಡಿ ನಾನು ಈಗ ದೊಡ್ಡ ಯಾವುದೇ ಕಾಂಡಗಳದನ್ನೆಲ್ಲ ಅವ್ನು ಯಾವನೂ ಬಿಡ್ತಾ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಒಣಗಿ ಹೋಗ್ಬಿಟ್ಟೈತಿ ಗಿಡ. ಅದಕ್ಕೆ ನಾನು ಎಲ್ಲನೂ ಕಟ್ ಮಾಡಿ ತೆಗಿತೀನಿ. ಆಮೇಲೆ ನಾನು ಮೇಲಿನ ಪದರ 1 ಇಂಚು ಅಥವಾ 1.5 ಇಂಚು ಮಣ್ಣು ಐತಲ್ಲ, ಅದನ್ನೆಲ್ಲನೂ ಮೇಲಿಂದ ಡಿಗ್ ಮಾಡ್ತಾ ಇದ್ದೀನಿ. ಅನ್ನೋದ್ರ ಪೊಳ್ಳು ಮಾಡಬೇಕು. ಮಣ್ಣು ಎಷ್ಟು ನೀವು ನೀಟಾಗಿ ಪೊಳ್ಳು ಮಾಡ್ತೀರಿ ಅಷ್ಟು ನೀವು ಗಾಳಿ ಆಡ್ತೈತಿ, ಬೇರುಗಳಿಗೆ ಗಾಳಿ ಸಂಚಾರ ಆಗ್ತೈತಿ. ಇದರಿಂದ ಗಿಡ ಫಲವತ್ತಾಗ್ತೈತಿ. ಹಾಗೆ ಗಿಡದ ಬೇರುಗಳನ್ನು ಕೊಳೆಯೋದು ಅಥವಾ ಒಣಗೋದು ಇವೆರಡೂ ಆಗೋದರಿಂದ ನೀವು ತಪ್ಪಿಸ್ಬೋದು. ಸಾಧ್ಯವಾದಷ್ಟು ನೀವು ತಿಂಗಳಿಗೆ ಅಥವಾ 2 ತಿಂಗಳಿಗೆ ನಿಮ್ಮ ಪಾಟಲ್ಲಿರೋ ಮಣ್ಣನ್ನು ಒಂದು ಸ್ವಲ್ಪ ಡಿಗ್ ಮಾಡಿ ಅದನ್ನು ಪೊಳ್ಳು ಮಾಡೋದು ಬಹಳ ಒಳ್ಳೆಯದು. ಆಮೇಲೆ ಈಗ ನಾನು NPK ಪೌಡ್ರನ್ನ ನಾನು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ನಿಮಗೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದ್ರೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಆಗಲಿ, ಕೌಡಂಗ್ ಕಂಪೋಸ್ಟ್ ಆಗಲಿ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ, ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ನೀವು ಹಾಕ್ಬೋದು. ಅಥವಾ ನೀವು ಮನೆಯಲ್ಲೇ ಮಾಡಿರೋ ಕಾಂಪೋಸ್ಟ್, ನ್ಯಾಚುರಲ್ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇತ್ತು ಅಂತಂದ್ರೆ ಹಾಕಿ. ಸಾಧ್ಯವಾದಷ್ಟು ಕೆಮಿಕಲ್ ಕಾಂಪೋಸ್ಟ್ನ ಅವಾಯ್ಡ್ ಮಾಡಿ ನೀವು ಆರ್ಗ್ಯಾನಿಕ್ ಕಂಪೋಸ್ಟ್ಗಳನ್ನು ಹಾಕೋದ್ರಿಂದ ನಮ್ಮ ಮಣ್ಣಿನ ನೈಸರ್ಗಿಕ ಸತ್ವ ಹಾಗೇ ಉಳಿತೈತಿ. ಅದು ಹಾಳಾಗೋದ್ರಿಂದನೂ ನಾವು ತಪ್ಪಿಸ್ಬೋದು. ನಾನು ಬಹಳಷ್ಟು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಈಗ ಅದಕ್ಕೆ ಬಹಳಷ್ಟು ಪೋಷಕಾಂಶಗಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಾವು ಸಂಪೂರ್ಣವಾಗಿ ಅದನ್ನು ಕಟ್ ಮಾಡಿಬಿಟ್ಟಿದ್ದೀವಿ. ಈ ಬೇಸಿಗೆಯ ತಾಪಕ್ಕೆ ಆ ಮಣ್ಣಿನಲ್ಲಿರೋ ಪೋಷಕಾಂಶಗಳೆಲ್ಲ ಸತ್ತು ಹೋಗಿಬಿಟ್ಟಾವು. ಅದಕ್ಕೆ ನಾನು ಯಥೇಚ್ಛವಾಗಿ ಅದಕ್ಕೆ ಕಂಪೋಸ್ಟ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಅರಶಿನೂ ಹಾಕ್ತಾಯಿದ್ದೀನಿ. ಯಾಕಂದ್ರೆ ಇದು ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಆ್ಯಂಟಿಫಂಗಲ್. ಈಗ ಇನ್ನೊಂದು ಸ್ವಲ್ಪ ದಿವಸ ಅಂತಂದರೆ ಈಗ ಏಪ್ರಿಲ್ 27ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದು ತಿಂಗಳು 2 ತಿಂಗಳಿಗೆ ಅಂದರೆ ಚೆಂದಾಗಿ ಮಳೆ ಬರ್ತೈತಿ. ಆವಾಗ ಮಳೆಗಾಲದಲ್ಲಿ ಸಾಕಷ್ಟು ನೀರು ನಿಂದಿರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೆ ಹೋಲಿದ್ರೂ ಸಹಿತ ಹೋಗ್ತಿರ್ತೈತಿ. ಬಟ್ ಮಳೆಗಾಲದಲ್ಲಿ ಭಾಳ ನೀರು ಆಗೋದರಿಂದ ಅದು ಫಂಗಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಂಗೆ ಆಗಬಾರ್ದು ಅನ್ನೋದಕ್ಕೆ ನಾನು ಅರಶಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸುಣ್ಣನೂ ಹಾಕ್ತಾಯಿದ್ದೀನಿ. ಸುಣ್ಣದಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರ್ತೈತಿ, ನಿಮಗೆ ಗೊತ್ತು. ಆ ರೀತಿ ಸುಣ್ಣ ಹಾಕೋದ್ರಿಂದ ಹೂವಿನ ಗಿಡಗಳು ಚೆಂದಾಗಿ ಹೂ ಬಿಡ್ತಾವೆ. ಸುಣ್ಣನ ನೀವು ಪೌಡ್ರ್ ಇತ್ತಂದ್ರೆ ಡೈರೆಕ್ಟ್ ಹಾಕಿರಿ, ಹಸಿ ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಲಿಕ್ವಿಡ್ ಮಾಡಿ ಚೆಂದಾಗಿ ಕಲಿಸಿ ಹಾಕಿರಿ. ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕೋದು ಒಳ್ಳೆಯದು. ಯಾಕಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆಂದಾಗಿ ಮಣ್ಣು ಅದನ್ನು ಹೀರ್ಕೊತೈತಿ. ನೀವು ಗೊಬ್ಬರ ಹಾಕಿದ ಮೇಲೆ, ಯಾವುದೇ ಗೊಬ್ಬರ ಆಗಲಿ, ಪುಡಿ ಗೊಬ್ಬರ ಆಗಲಿ, ಈ ಥರದ್ದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಣ್ಣು ತೆಗೆದು ಹಾಕಿ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕೋದು ಒಳ್ಳೆಯದು. ಯಾಕಂತಂದರೆ ಡೈರೆಕ್ಟ್ ನಿಮ್ಮ ಗೊಬ್ಬರದ ಮೇಲೆ ಸನ್ಲೈಟ್ ಬೀಳೋದ್ರಿಂದ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗೋಲ್ಲ, ಗುಡ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗೋಲ್ಲ. ಆಮೇಲೆ ಅದರ ಪೋಷಕಾಂಶಗಳು ಕೂಡ ಡೈರೆಕ್ಟ್ ಬಿಸಿಲಿಗೆ ಕರಗಿ ಹೋಗಿಬಿಡ್ತಾವೆ. ಹಂಗೆ ಆಗಬಾರ್ದು ಅಂತಂದ್ರೆ ನೀವು ಗೊಬ್ಬರ ಹಾಕಿದ ಮೇಲೆ ಅದರ ಮೇಲೆ ಮಣ್ಣನ್ನು ಹಾಕೋದು ಬಹಳ ಒಳ್ಳೆಯದು. ಈ ರೀತಿ ಅದನ್ನು ಗೊಬ್ಬರನ ಮಣ್ಣಿಂದ ಮುಚ್ಚಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕೊಡ್ರಿ. ನೀರು ಕೊಡಬೇಕಾದ್ರೂ ಒಂದು ಮುಂಜಾನೆ ಕೊಡ್ರಿ, ಇಲ್ಲಾಂದ್ರೆ ಸಾಯಂಕಾಲ ಕೊಡ್ರಿ. ನೀವು ಒಂದಿನ ಮುಂಜಾನೆ ಒಂದಿನ ಸಾಯಂಕಾಲ ಕೊಡೋದಾದ್ರೆ ಬೇಡ. ಯಾವಾಗಲೂ ಒಂದು ರೆಗ್ಯುಲಾರಿಟಿ ಮೇಂಟೈನ್ ಮಾಡಿರಿ. ನಮ್ಮದು ಮಣ್ಣು ಕರಿ ಮಣ್ಣು ಇರೋದರಿಂದ ನಾನು 2 ದಿವಸಕ್ಕೊಮ್ಮೆ ನೀರು ಕೊಡ್ತೀನಿ. ಅದು ಸಾಯಂಕಾಲ ಮಾತ್ರ ಕೊಡ್ತೀನಿ. ಅದೇ ರೀತಿ ನೀವು ಮೇಂಟೈನ್ ಮಾಡೋದು ಒಳ್ಳೆಯದು. ಮ್ಯಾಲೆ 1 ಇಂಚು ಪದರ ಹಸಿ ಐತೆ ಇಲ್ಲ ಅಂತ ನೋಡಿಕೊಂಡು ನೀವು ನೀರು ಕೊಡೋದು ಬಹಳ ಒಳ್ಳೆಯದು. ಹಾಗೆ ಕೊಡಬೇಕು ಅಂತ ಕೊಡ್ತಾ ಹೋದರೆ, ಬೇಸಿಗೆಗಾಲ ಐತಿ ನೀರು ಜಾಸ್ತಿ ಬೇಕು ಅಂತ ಕೊಡ್ಕೊಂತ ಹೋದರೆ ಅದು ಕೊಳೆಯೋ ಚಾನ್ಸಸ್ ಜಾಸ್ತಿ. ಆ ರೀತಿ ತಪ್ಪನ್ನು ದಯವಿಟ್ಟು ಮಾಡಬೇಡ್ರಿ. ನೋಡಿಬಿಟ್ಟು ನೀವು ನೀರನ್ನು ಕೊಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಮಾಡೋದು ಅಂತಂತಂದ್ರೆ, ಈ ಗಿಡದಲ್ಲಿ ಚೆಂದಾಗಿ ಹೂಗಳು ಬಿಡಬೇಕು. ಆಮೇಲೆ ಯಾವುದೇ ರೀತಿ ರೋಗ ಬರಬಾರ್ದು ಅನ್ನೋದಾತಂತಂದ್ರೆ, ನೀವು ಈಗ ನಾವು ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಸಿ ಮಾಡಿ ಅದ್ರ ಮೇಲ್ಗಡೆ ಹಚ್ತಾ ಇದ್ದೀನಿ. ಯಾಕಂತಂದ್ರೆ ಆ ಗಿಡದ ಮೇಲ್ಗಡೆ ಇರೋ ಭಾಗ ಏನೈತಲ್ಲ, ಅಲ್ಲಿಂದ ಕರ್ರಗೆ ಹಾಕೋಂತ ಹೋಗ್ಬಿಡ್ತೈತಿ ಗಿಡ. ಈ ಗುಲಾಬಿ ಗಿಡಕ್ಕೆ ಬರೋ ರೋಗಗಳಲ್ಲಿ ಅಂದರೆ ಒಂದು ಕಪ್ಪು ಚಿಕ್ಕೆ ರೋಗ, ಆಮೇಲೆ ಈ ರೀತಿ ಕಾಂಡ ಕರ್ಗಾಗುವಂಥ ರೋಗ ಎರಡೂ ಆಗ್ತಿರ್ತಾವೆ. ಹಂಗೆ ಆಗಬಾರ್ದು ಅಂತಂದ್ರೆ ಮೇಲ್ಗಡೆ ನೀವು ಅರಿಶಿನ ಹಚ್ಚೋದು ಬಹಳ ಒಳ್ಳೆಯದು. ಬೇಕಂದ್ರೆ ಎಲೋವೆರಾ ಹಚ್ಚಿರಿ, ಇಲ್ಲಾಂದರೆ ಕೆಲವೊಂದಿಷ್ಟು ಜನ ನೇಲ್ ಪಾಲಿಶ್ ಕೂಡ ಹಚ್ತಾರೆ. ಅಂತಂದ್ರೆ ಅಲ್ಲಿ ಫಂಗಸ್ ಆಗದೆ ಇರಲಿ, ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗದೆ ಇರಲಿ, ಅಥವಾ ಅಲ್ಲಿಂದ ಗಿಡ ಕೊಳಿದೇ ಇರಲಿ ಅಂತ ಆ ರೀತಿ ಮಾಡ್ತಾರೆ. ನೀವು ಯಾವುದಾದ್ರೂ ಮಾಡ್ಬೋದು. ನಾನು ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ
ನಾನು ಅರಿಶಿನ ಹಚ್ಚಿದ್ದೀನಿ. ಇವೊಂದು ನೀವು ಎಲೋವೆರಾದಲ್ಲಿನೂ ಸಹಿತ ನೀವು ಈ ಕಟ್ ಮಾಡಿರೋ ಕಾಂಡಗಳದಾವಲ್ಲ ಅವನ್ನ ಇಟ್ಟು ನೀವು ಗಿಡಗಳನ್ನು ಬೆಳೆಸ್ಬೋದು. ಯಾಕಂದರೆ ಎಲೋವೆರಾ ಒಂದು ಒಳ್ಳೆ ರೂಟಿಂಗ್ ಏಜೆಂಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೋವೆರಾದ ಮಹತ್ವ ಗಿಡ ಅದು ನಮಗೆ ದೇಹಕ್ಕೆ ಎಷ್ಟು ಒಳ್ಳೆಯದು, ಗಿಡಗಳನ್ನು ಬೆಳೆಸುವ ಹೊತ್ನಾಗ ಎಲೋವೆರಾನು ಅಷ್ಟೇ ಒಳ್ಳೆಯದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಿತ್ತು ಅನ್ನೋದಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಹಾಕ್ತೇನೆ ನಿಮ್ಗೆ. ಈಗ ಅಷ್ಟಲ್ಲದೆ ಈ ಬಿಸಿಲಿಂದ ಕಾಪಾಡ್ಕೋಬೇಕು ಅಂತಂದ್ರೆ ಭಾಳ ನಿಮ್ಮಲ್ಲಿ ಬಿಸಿಲು ಭಾಳ ಬರ್ತಿತ್ತು ಅಂತಂದ್ರೆ ಇದನ್ನು ನೀವು ಪಾಟ್ನ ಬೇರೆ ಕಡೆ ಶಿಫ್ಟ್ ಮಾಡಿರಿ. ಇಲ್ಲ ಅಂತಂದ್ರೆ ಗ್ರೀನ್ ಶೇಡ್ ಇರ್ತೈತಲ್ಲ, ಗ್ರೀನ್ ಶೇಡ್ ಹಾಕಿ ಅದರಿಂದ ನೆರಳನ್ನು ಸ್ವಲ್ಪ ಸಾಧ್ಯವಾದಷ್ಟು ಬರೋ ಹಾಗೆ ಮಾಡ್ಕೊಳ್ರಿ. ಯಾಕಂದರೆ ಬಿಸಿಲು ತಾಪ ನಮಗೆ ತಡ್ಕೊಳಕ್ಕಾಗ್ತಿಲ್ಲ, ಈ ಗಿಡಗಳಂತೂ ತಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಪಾಟನ್ನು ರೀಶಿಫ್ಟ್ ಮಾಡೋದಾಗಲಿ ನಿಮ್ಮ ಅಥವಾ ಗಿಡಗಳು ಎಲ್ಲದಾವು ಅಲ್ಲಿ ನಿಮಗೆ ಸಾಧ್ಯವಾಗೋದಂತಂದರೆ ಶೇಡ್ ಹಾಕೋದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ಈ ಗಿಡಗಳಿಗೆ ನೀವು ಆವಾಗವಾಗ ನೀವು ಗೊಬ್ಬರನ ಕೊಡೋದು ಬಹಳ ಒಳ್ಳೆಯದು. ಈಗ ಇಲ್ಲಿ ನೋಡಿ, ನಾನು ಏಪ್ರಿಲ್ 28ನೇ ತಾರೀಕು ಶೂಟ್ ಮಾಡಿದ್ದೆ. ಅದಾದಮೇಲೆ ಈಗ ಮೇ 7ನೇ ತಾರೀಕು ಆ ರೀತಿ ಚಿಗುರು ಬಂದಿದೆ ನೋಡಿರಿ. 9 ದಿನಕ್ಕೆ ಈ ರೀತಿ ಎಲ್ಲ ಚಿಗುರು ಬಂದಿದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಮತ್ತೆ ನಾನು ಇನ್ನೊಂದು ಸರಿ ಇನ್ನೂ ಒಂದು 4-5 ದಿವಸ ಬಿಟ್ಟು ಮತ್ತೆ ರೆಕಾರ್ಡ್ ಮಾಡಿದ್ದೀನಿ. ಈಗ ನೋಡಿ, ಇದು ಮತ್ತು ಮೇ 12ನೇ ತಾರೀಕು ನಾನು ಮತ್ತೆ ರೆಕಾರ್ಡ್ ಮಾಡಿರೋದು. ಇಲ್ಲಿ ನೋಡಿ, ಇವತ್ತಿನ ದಿನ ನಾನು ರೆಕಾರ್ಡ್ ಮಾಡಿರೋದು ಎಷ್ಟು ಚೆಂದಾಗಿ ಚಿಗುರು ಬಂದೈತಿ. ನಾ ಎಲ್ಲೆಲ್ಲಿ ಕಟ್ ಮಾಡಿದ್ದೀನಿ ಅಲ್ಲೆಲ್ಲ ಎಷ್ಟು ನೀಟಾಗಿ ಚಿಗುರು ಬಂದೈತೆ ನೋಡಿರಿ. ನೋಡಿದ್ರಲ್ಲ, ಪ್ರೂಫ್ ಸಮೇತ ತೋರಿಸಿದ್ದೀನಿ ನಾನು ರೀತಿ ಆರೈಕೆ ಮಾಡೋದ್ರಿಂದ ನಾನು ಎಷ್ಟು ಚೆನ್ನಾಗಿ ಗಿಡಗಳನ್ನು ಮತ್ತೆ ಹೊಳ್ಳಿ ಚಿಗುರೋ ಹಾಗೆ ಮಾಡಿದ್ದೀನಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.